ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ. ಸ್ಯಾಟರ್ಡೇ ಶ್ರಾವಣ ಹಬ್ಬ ಅಂತ ಮಾಡ್ತಾರೆ ನಮ್ಮೂರಲ್ಲಿ. 3 ವರ್ಷಕ್ಕೆ ಒಂದ್ಸತಿ ಮಾಡೋದು. ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಹೋಗೋದೋ ಬೇಡವೋ ಅಂತ ಅನ್ಕೊಂಡು ಸಡನ್ ಆಗಿ ಹೊರಟಿದೀವಿ. ಟೈಮ್ ಇವಾಗ 6:15 ಆಗಿದೆ. ನಾವು ಅರಸೀಕೆರೆಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಆನ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಹೋಗೋಣ ಬನ್ನಿ. ಬನ್ನಿ, ನಾವು ವಿಜಯನಗರಲ್ಲಿ ಇರ್ತೀವಿ. ಬನ್ನಿ ಗೈಸ್ ಇವಾಗ ಹೋಗ್ತೀನಿ. ನಾನು ಇಲ್ಲಿದ್ದೀನಿ, ನೀನೆಲ್ಲ ಊರಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವಿವತ್ತು ಹೋಗ್ತಾ ಇರೋದು ಅರಸೀಕೆರೆ ಪಕ್ಕ ಆರ್ನಹಳ್ಳಿ ಅಂತ ನಮ್ಮೂರು, ನಮ್ಮ ಅಮ್ಮನ ಊರು ಅದು. ಇದು ನಮ್ಮ ಎದುರುಗಡೆ ಮನೆ ನಾಯಿ ಚಿಂಟು, ನೋಡಿ ಹೇಗೆ. ನೋಡಿ ಗೋಲ್ಗಪ್ಪದವನು ಚೆನ್ನಾಗಿ ಗೋಲ್ಗಪ್ಪ ಮಾರಿ ವಿಜಯನಗರಲ್ಲೇ ಒಂದು ಸೈಡ್ ತಗೊಂಡು ಮನೆ ಕಟ್ಟಂಗಿದ್ದಾನೆ. ನಮ್ಮ ಅಪ್ಪ ನನ್ನನ್ನು ಅಕ್ಕನ್ನ ಬಿಟ್ಬಿಟ್ಟು ಹೋದ್ರು. ನಮ್ಮ ಅಮ್ಮನ ಕರ್ಕೊಂಡು ಬರ್ತಾರೆ. ಬಸ್ ಎಷ್ಟೊತ್ತಿಗೆ ಸಿಗುತ್ತೋ, ನಾವು ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಮದರ್ ಇಂಡಿಯಾನ ಬಿಟ್ಟು ನಮ್ಮಪ್ಪ ಹೊರಡ್ತಾ ಇದ್ದಾರೆ. ಇವಾಗ ಆಟೋ ಬರುತ್ತೆ, ಯಾವುದಾದ್ರೂ ಒಂದು ಆಟೋಗೆ ಹತ್ಕೊಂಡು ಹೋಗ್ಬೇಕು ಗೈಸ್. ಸರ್ಕಲ್ಗೆ ಕತ್ಲೆ ಆಗೋಗ್ತಿದೆ. ನಾವು ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ ಗೈಸ್ ಊರಿಗೆ ಹೋಗ್ತವ್ರೆ ಅಂತ ಮಲ್ಲಿಗೆ ಹೂ ತಗೊಂಡು ಮುಟ್ಕೊಂತ ಇದ್ದಾರೆ ನಮ್ಮಮ್ಮ. ಹಾಸನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಇತ್ತೀಚಿಗಂತೂ. ತುಂಬ ಟ್ರಾಫಿಕ್ಕು. ಎಲ್ಲಿಂದ ಎಲ್ಲಿಗೆ ಓಡಾಡಬೇಕಂತ ಅಂದರೂ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಫಸ್ಟ್ ಆದರೆ ನಾವು ವಿಜಯನಗರದಿಂದ ಸಿಟಿಗೆ ಬರೋ ಅಷ್ಟೊತ್ತಿಗೆ 10 ಮಿನಿಟ್ಸ್ ಆಗ್ತಿತ್ತು. ಇವಾಗ 1/2 ಅವರ್ ಬೇಕಾಗ್ತಾ ಇದೆ. ಗೈಸ್, ಇಲ್ಲಿ NR ಸರ್ಕಲ್ ಹತ್ರ ಬಂದು ನಿಂತಿದ್ದೀವಿ. ಆಪೋಸಿಟ್ ಅಶೋಕ ಹೋಟೆಲ್. ಇಲ್ಲೇ ಎಲ್ಲ ಬಸ್ಗಳು ಬಂದು ನಿಲ್ಲೋದು. ಅರಸೀಕೆರೆ, ಬ್ಯಾಂಗ್ಳೂರ್ ಎಲ್ಲ ಬಸ್ಸು ಇಲ್ಲಿ ಸ್ಟಾಪ್ ಕೊಡುತ್ತೆ. ಇಲ್ಲೇ ಹತ್ಕೊಂಡು ಹೋಗಬೇಕು. ಇವಾಗ ಒಂದು ಬಸ್ಸು ಹೋಯ್ತು, ಬಟ್ ತುಂಬ ರಶ್ ಇದೆ. ಬಾಗಿಲಲ್ಲಿ ತೇಲಾಡ್ಕೊಂಡು ಹೋದ್ರು ಜನಗಳು. ಒಂದು ಕಾಲಿಡೋಕ್ಕೂ ಜಾಗ ಇಲ್ಲ. ಅದಕ್ಕೆ ಆ ಬಸ್ನ ಬಿಟ್ಟು ನೆಕ್ಸ್ಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂತು. 6:45 ಆಗಿದೆ ಟೈಮ್ ಇವಾಗ. ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೂ ಸೀಟ್ ಸಿಕ್ಕಿತ್ತು, ನನಗೆ ಸೀಟ್ ಸಿಕ್ಕಿಲ್ಲ. ಅದಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ಬಿಕಾಸ್ ಇವರಿಬ್ಬರು ವರ್ಕಿಂಗ್ ಲೇಡೀಸ್, ನಾವು ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಲೇಬೇಕು. ಅದಕ್ಕೆ ಅವರು ಕೂತಿದ್ದಾರೆ, ನಾವು ನಿಂತಿದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಫೈನಲಿ ಗೈಸ್, ನಾವು ಚೈಲ್ಡ್ಹುಡ್ಡಲ್ಲಿ ನಾವು ಚಿಕ್ಕದ್ರಲ್ಲಿ ಬರ್ಬೇಕಾದ್ರೆ ಆರ್ನಹಳ್ಳಿ ತುಂಬಿ ತುಳುಕ್ತಾ ಇತ್ತು. ಬಟ್ ಇವಾಗ ಫುಲ್ ಖಾಲಿ. ನಾನು ನಾಳೆ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ. ಗೈಸ್, ನಮ್ಮ ದೇವರಿಗೆ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಬಂದಿದ್ದೀವಿ. ಪೂಜೆ ಸಾಮಾನೆಲ್ಲನೂ ತಗೊಂಡು ಇವಾಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಆರ್ನಹಳ್ಳಿ ಪಕ್ಕ ಒಂದು ಪುಟ್ಟ ಊರು ನಮ್ಮದು. ಆ ಹಳ್ಳಿಗೆ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ 8 ಗಂಟೆ 10 ನಿಮಿಷ ಆಗಿದೆ. ನಮ್ಮ ಕರ್ಮ ಪೂಜೆ ಎಲ್ಲ ಮುಗ್ದೋಗಿದೆ. ಪೂಜೆ ಮುಗಿದ್ಮೇಲೆ ಹೋಗ್ತಾ ಇದ್ದೀವಿ. ಓ, ಏನು ಬಿಲ್ಡಿಂಗ್ ಎಲ್ಲ ಆಗ್ಬಿಟ್ಟೈತೆ. ಎಂಟ್ರಿ ಆದ್ವಿ ಗೈಸ್ ನಮ್ಮ ಪುಟ್ಟ ಊರಿಗೆ. ಊರೆಲ್ಲ ಖಾಲಿ. ಎಲ್ಲ ನಿದ್ದೆ ಮಾಡ್ತಿರಲ್ಲ, ದೇವಸ್ಥಾನದ ಹತ್ರ ಇರ್ತಾರೆ. ಇದು ಹಾಲಿನ ಮನೆ.
ಗೈಸ್ ನಾವು ನಮ್ಮ ಮಾಮವ್ರ ಮನೆ ಹತ್ರನೇ ಹಿಡಿತಾ ಇದ್ವಿ. ಇಲ್ಲೇ ನಿಲ್ಸಿ. ಅಯ್ಯಪ್ಪ ಚೆನ್ನಾಗಿದ್ದೀರಾ? ಗೋವಿಂದ ಆಯ್ತಾ? ಊಟಕ್ಕೆ ಚೆನ್ನಾಗಿದೆ ತಾತ ಚೆನ್ನಾಗಿದ್ದೀರಾ? ಬಂದು ಎಲ್ಲರನ್ನೂ ಮಾತಾಡಿಸಿ ಕೈಕಾಲು ತೊಳ್ಕೊಂಡು ಫಸ್ಟು ದೇವರಿಗೆ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ತುಂಬ ದಿನದಿಂದ ಇಲ್ಲಿಗೆ ಬಂದು ದೇವ್ರಿಗೆ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಇವತ್ತು ಆಗ್ತಾಯಿದೆ ಅಂತ ಫುಲ್ ಖುಷಿ ಆಯಿತು. ಮನಸ್ಫೂರ್ತಿಯಾಗಿ ದೇವ್ರನ್ನ ಕೇಳಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಾವು ಹೊರಗಡೆಗೆ ಹೋದ್ವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಂತು ಊಟ ಮಾಡ್ತಾಯಿದ್ರು ಎಲ್ಲರೂ. ಸೊ ನಾವು ಕುತ್ಕೊಂಡು ಎಲ್ಲರನ್ನೂ ಮಾತಾಡಿಸ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಗೈಸ್ ಇವರು ಅಪ್ಕಮಿಂಗ್ ಮದುವೆ ಗಂಡು, ಇವರು ಮದುವೆ ಗಂಡಿನ, ಇವ್ರು ನಮ್ಮಣ್ಣ. ನೀವು ಕನ್ಫ್ಯೂಸ್ ಆಗಬೇಡಿ ಪ್ಲೀಸ್. ತಡೀರಿ ತೋರಿಸ್ತೀನಿ. ಮಾಡಿಬಿಟ್ಟಿದ್ದೀನಿ ಗೈಸ್. ಇವರು ಮದುವೆ ಗಂಡಿನ ತಮ್ಮ, ಇವರು ಮದುವೆ ಗಂಡು, ಮದುವೆ ಗಂಡಿನ ತಮ್ಮ. ನೆಕ್ಸ್ಟ್ ಅಪ್ಕಮಿಂಗ್ ಮದುವೆ ಇವ್ರದ್ದೆ. ಈಸ್ ಮೈ ಬ್ರದರ್ ಮಗ. ಗೈಸ್ ಇದು ನನ್ನ ಕಸಿನ್ ಪಾಪ. ಅಯ್ಯಪ್ಪ ನಾಯಿಗೂ ಎಷ್ಟು ಚೆನ್ನಾಗಿ ಊಟ ಆಗ್ತದೆ. ಹೇಳಿ ಇರ್ಲಿ ಹೇಳಿ. ಗೈಸ್ ನನ್ನ ಸಬ್ಸ್ಕ್ರೈಬರ್ಸ್ ಇವರೆಲ್ಲರೂ. ಕೊನೆಗೂ ನಾವು ಎಲ್ಲರೂ ಊಟಕ್ಕೆ ಅಂತ ಕುತ್ಕೊಂಡ್ವಿ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಎಲ್ಲರೂ ಎಲೆಗೆ ಟಾರ್ಚ್ ಬಿಟ್ಕೊಂಡು ತಿಂತಾಯಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. 90% ಆಫ್ ಜನ ಹಂಗೆ ಅಂದ್ಕೊಳ್ಳೋದು ನೋಡಿ ಗೈಸ್. ಗೈಸ್ ಈಸ್ ಮೈ ಬ್ರದರ್, ನೋಡ್ಕೋಬೇಡಿ. ಸುಟ್ಟೋಗ್ತಾ ಇದೆ ಗೈಸ್. ಎಲ್ಲ ವೆಜ್ಜೀಸ್ನು ಎಲ್ಲ ಕಾಳುಗಳನ್ನೂ ಹಾಕಿ ಮಾಡಿದ್ದಾರೆ. ಲೆಟ್ಸ್ ಟೇಸ್ಟ್ ಇಟ್. ಗುಡ್. ದೇವ್ರ ಪ್ರಸಾದ ಯಾವಾಗಲೂ ಚೆನ್ನಾಗೇ ಇರುತ್ತೆ. ವಿಡಿಯೋ ಮಾಡ್ತಿದ್ರೆ ತಿಂದಿದ್ದೆ ನಿಮ್ಗೆ ಗೊತ್ತಾಗಲ್ಲ. ಕೋಸಂಬರಿ, ಸ್ವಲ್ಪ ಹಾಕಿ ಸುರಿಬೇಕು. ಸಾಕು ಸಾಕು. ಅದಕ್ಕೆ ನಮ್ಮಮ್ಮ ಲೋಟಕ್ಕೆ ಹೋಗಿಸ್ಕೊಂಡಿದ್ದು ಗೈಸ್. ಇಲ್ಲಿ ನೋಡಿ ವಂಡರ್ಫುಲ್ ವುಮೆನ್ ನಮ್ಮಮ್ಮ. ಸ್ವಲ್ಪ ನೋಡಿ ಗೈಸ್, ತಟ್ಟೆಲಿ ಹಾಕಿರೋದೆಲ್ಲ ಕ್ಲೀನಾಗಿ ತಿಂದಿದ್ದೀವಿ. ನಾನು ಅಷ್ಟೇ, ನಮ್ಮ ಅಕ್ಕ ಅಷ್ಟೇ. ನೋಡಿ ಗೈಸ್, ಈ ಮಗು ಫೋನ್ ನೋಡ್ತಾ ಇತ್ತು, ನಾನು ಫೋನ್ ಕಿತ್ಕೊಂಡೆ ಅಂತ ಮಾತಾಡಿಸ್ತಾ ಇಲ್ಲ ನಮ್ಮ ಚಿನ್ನಮ್ಮ. ನಮ್ಮ ಅಕ್ಕನ ಮಗಳು ಹೇಳು. ಎಲ್ಲಾದ್ರು ಹಲೋ ಮಮ್ಮಿ ನೀನೆಲ್ಲ ಕಡಿಯಮ್ಮ ಹೇಳು. ಚಿನ್ನಮ್ಮ ಚಿನ್ನಮ್ಮ ಅವ್ರ ಮಮ್ಮಿ. ಅದು ಲಾಸ್ಯ ಲಾಸ್ಯ, ಇದು ಲಾಸ್ಯ, ಇದು ಲಾಸ್ಯ ಅವ್ರ ಮಮ್ಮಿ. ಸಂಜು ಚಿಚ್ಚಿ ಅಲ್ಲ, ಪಲ್ಗುಣಿ ಬ್ಲಾಗ್ಸ್. ಡ್ಯಾಶ್ ಪಲ್ಗುಣಿ
ಫಾರಿನ್ ಬೇಬಿ ತರ ಇದೆ ಅಲ್ವಾ? ಹೆಂಗ್ ಗಿಂಡ್ತಾ ಇದ್ದಾಳೆ ನೋಡಿ, ಎತ್ಕೊಂಡಿರೋದು ಖುಷಿ ಅಷ್ಟೇ. ಯಾವ ತರ ಗಿಂಡ್ತಾ ಇದೆ ಮಗು ಅಂತ ನೋಡಿ 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 ನೋಡಿ. ನಮ್ಮನೆಯ ಸಬ್ಸ್ಕ್ರೈಬ್ ವರ ಕೇಳಬೇಕಿತ್ತು. ಮಕ್ಕಳನ್ನ ಯಾವ ತರ ಅಳಿಸ್ಬೇಕು ಅಂತ ಇವ್ರನ್ನ ನೋಡಿ ಕಿತ್ಕೊಬರಗೆ. ಅಣ್ಣನ ಮಗ, ಅದಕ್ಕೆ ನೆಕ್ಸ್ಟ್ ಆಡ್ತಿರ್ತೀವಿ ಅಷ್ಟೇ. ಊಟ ಎಲ್ಲ ಮುಗೀತು. ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಹಬ್ಬ ಆಗಲಿ, ಆ ಹಬ್ಬನ ವಿತೌಟ್ ಡ್ಯಾನ್ಸ್ ಎಂಡ್ ಮಾಡಿದ್ದೇ ಎಲ್ಲ. ಇಷ್ಟು ವರ್ಷದಿಂದನೂ ಅಷ್ಟೇ, ಯಾವ ಹಬ್ಬ ಮಾಡಿದ್ರು ಲಾಸ್ಟಿಗೆ ಎಲ್ಲರೂ ಟಮಟೆ ಬೀಟಿಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ನಾನು ಅಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿದೆ. ನೀವು ಇವಾಗ ಮುಂದಿನ ಕ್ಲಿಪ್ಸ್ಗಳನ್ನ ನೋಡ್ತಾ ಎಂಜಾಯ್ ಮಾಡಿ. ಅವರೆಲ್ಲ ಅಷ್ಟು ಜೋರಾಗಿ ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ನಮ್ಮ ಅಣ್ಣನ ಮಗ ನೋಡಿ ಗೋವಿಂದ ಸ್ವಾಮಿ ಥರ ನಿದ್ದೆ ಮಾಡ್ತಾ ಇದ್ದಾನೆ. ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ. ಅವನ್ನ ಎಬ್ರಿಸಿದ್ರು ಅವನು ಎದ್ದೇಳ್ತಾ ಇಲ್ಲ. ಈ ಕ್ಲಿಪ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಬಿಕಾಸ್ ಈ ಹುಡುಗಂಗೆ ಒಂದು ಕಾಲು ಪ್ರಾಪರಾಗಿಲ್ಲ. ಆದರೂ ಆ ಹುಡುಗನ ಸ್ಪಿರಿಟ್, ಅವನ ಕಾನ್ಫಿಡೆನ್ಸಿಗೆ ನಾವು ಎಷ್ಟು ಮೆಚ್ಚಬೇಕಂತ ಅಂದರೆ ಅಷ್ಟು ಜೋಶಲ್ಲಿ ಸಕ್ಕದಾಗಿ ಕುಣಿತಾ ಇದ್ದಾನೆ. ಈ ಹುಡುಗನ ನೋಡಿ ನಾನು ಕಲ್ತಿದ್ದೇನಂತ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವು ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ನನಗನ್ನಿಸ್ತು. ನಿಮ್ಮ ಒಪಿನಿಯನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಗೈಸ್, ಎಲ್ಲರಿಗೂ ಶುಭೋದಯ. ಡೇ 2 ಇನ್ ಅವರ್ ಹಳ್ಳಿ. ಬೆಳಗ್ಗೆ ಎದ್ದು ಇವಾಗ ಹೊರಗಡೆ ಫ್ರೆಶ್ ಏರ್, ಈ ಪಕ್ಷಿಗಳ ಸೌಂಡ್ ಕೇಳ್ಕೊಂಡು ಕೂತಿದ್ದೀನಿ. ಸಖತ್ ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ರಿಲ್ಯಾಕ್ಸೇಷನ್. ಎಲ್ಲದ್ರಿಂದನೂ ಬ್ರೇಕ್ ಸಿಕ್ಕಂಗೆ ಆಯಿತು. ನಾನು ಒಂದು ಬ್ರೇಕ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಾಳೆಯಿಂದ ಕಾಲೇಜ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕಾಲೇಜ್, ಟ್ಯೂಷನ್, ಅದೇ ಪ್ರೆಷರ್, ಅದೇ ಟೆನ್ಷನ್. ಇವತ್ತೊಂದಿನ ಆದರೂ ನೆಮ್ಮದಿಯಾಗಿರೋಣ ಅಂತ ಊರಿಗೆ ಬಂದು ಚಿಲ್ ಮಾಡ್ತಾ ಇದ್ದೀವಿ. ಲಾಸಿಯಾ ಗೈಸ್, ಸ್ವಲ್ಪ ಹೊತ್ತು ಎಲ್ಲ ಕಡೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಅಕ್ಕ, ನಮ್ಮಮ್ಮ ಮನೆಯಲ್ಲೇ ಇದ್ದಾರೆ. ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಬರೀ ಶುಂಠಿನೇ ಹಾಕಿದ್ದಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ ಗ್ರೀನರಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಆದರೆ ತುಂಬ ದೊಡ್ಡ ಕಾಮಿಡಿ ಅಂತ ಅಂದರೆ ನಾನು ಹೀಲ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈ ತೋಟದೊಳಗಡೆ ಎಲ್ಲ. ಅದೇ ನಗು ಬರ್ತಿರೋದು. ನೋಡಿ ಗೈಸ್, ಇದು ಪೂರ್ತಿ ಶುಂಠಿನೇ, ಯಾರ್ದೋ ಗೊತ್ತಿಲ್ಲ, ಮಾತ್ರ ಸಖತ್ ಚೆನ್ನಾಗಿದೆ. ಈ ಕಡೆ ಎಲ್ಲ ಜೋಳ, ಅದೆಲ್ಲ ತೆಂಗಿನ ಮರ, ಇದೆಲ್ಲ ನಮ್ಮದೇ ಹೊಲ, ಇದೆಲ್ಲ ನಮ್ಮದೇ ಹೊಲ. ಅದು ನಮ್ಮದೇ, ಇದು ನಮ್ಮದೇ. ಐ ವಾಸ್ ಜಸ್ಟ್ ಕಿಡಿಂಗ್. ಯಾವುದು ನಮ್ದೆಲ್ಲ ಗೈಸ್, ಇದು ಯಾರ್ದೋ ನನಗೆ ಗೊತ್ತಿಲ್ಲ. ಬಟ್ ನೋಡೋಕೆ ಮಾತ್ರ ಸಖತ್ ಚೆನ್ನಾಗಿದೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಸೇವಂತಿಗೆ ಹೂನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದೆಲ್ಲ ನೋಡೋಕೆ ಒಂಥರ ಖುಷಿಯಾಗುತ್ತೆ ನನಗೆ. ಹ್ಯಾಪಿ ಸಂಡೇ.
ವಾಕ್ ಹೋಗ್ತಾ ಇದ್ವಿ, ವಾಕ್ ಬಂದಿದ್ದೀವಿ. ವಾಕ್ ಮುಗೀತು ಗೈಸ್. ವಿ ಆರ್ ಗೋಯಿಂಗ್ ಫಾರ್ ಅ ಫೋಟೋ ಶೂಟ್. ಈ ಅದ್ಭುತವಾದ ಮೇಕಪ್ ಒಂದಿಗೆ ಫೋಟೋ ಶೂಟ್ ಹೋಗ್ತಿದ್ದೀವಿ. ದ ಸ್ಪಾಟ್ ಇಸ್ ದೇರ್. ಅಲ್ಲಿ ನೋಡಿ ಹೂ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ತುಂಬ ಸುಂದರವಾಗಿದೆ, ತೆಂಗಿನ ಮರ ಆ್ಯಂಡ್ ಆಲ್. ನಾವು ಈ ಥಿಂಗ್ಸ್ನ ನೋಡೋದು ತುಂಬಾ ಅಪರೂಪ, ತುಂಬಾ ಕಡಿಮೆ. ಇನ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನ್ ಅಲ್ಲಿಡಿ. ನಾವಿವತ್ತು ನಮ್ಮ ಊರಿಗೆ ಬಂದಿದ್ದೀವಿ, ಅದಕ್ಕೆ ಇಲ್ಲೆಲ್ಲ ಓಡಾಡ್ತಾ ಎಂಜಾಯ್ ಮಾಡ್ತಾ ಇದೀವಿ. ತುಂಬಾ ಅಪರೂಪ ನಾವು ಇಲ್ಲಿಗೆ ಬರೋದು. ಸೊ ಸಖತ್ ಖುಷಿ ಆಗ್ತಾ ಇದೆ. ನೀವು ಹಳ್ಳಿನ ನೋಡಿ ಖುಷಿ ಪಡಿ. ಇವಾಗ ಅರ್ಧ ವಾಕಿಂಗ್ ಮುಗ್ದೋಗಿದೆ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಇವೆಂಟ್ಸ್ ಅಲ್ಲಿ ಹೋಸ್ಟ್ ಮಾಡ್ತೀನಿ. ನಿಮಗೇನಾದ್ರೂ ಯಾವ್ದಾದ್ರು ಇವೆಂಟಿಗೆ ಹೋಸ್ಟ್ ಮಾಡಬೇಕು ಅಂತ ಇದ್ರೆ, ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕಿ DM ಮಾಡಿ. ಇವಾಗ ಹಾಸನ್ ಲೊಕೇಶನ್, ನಾವಿರೋದು ಹಾಸನಲ್ಲಿ. ಹಾಸನ್ ಸುತ್ತಮುತ್ತ ಆದ್ರೂ ದಟ್ಸ್ ಓಕೆ. ಇವಾಗ ಹೋಗೋಣ ಬನ್ನಿ ಗೈಸ್. ಇದು ನೋಡಿ, ಮರದಲ್ಲಿ ಮಶ್ರೂಮ್ ಬೆಳೆದಿದೆ. ಇದು ಮಶ್ರೂಮೇ, ಬಟ್ ಮರದಲ್ಲಿದೆ ನೋಡಿ. ಸ್ಟ್ರೇಂಜ್ ಥಿಂಗ್. ಇವಾಗ ಮನೆಗೆ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಗೈಸ್ ನಮ್ಮ ಮಾವೂರ ಮನೆ, ಹಂಚಿನ ಮನೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿನ ತಿನ್ಕೊಂಡು ಇವಾಗ ದೇವಸ್ಥಾನದ ಹತ್ರಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಮಣೆ ಹಾಕೋದು ಅಂತ ಮಾಡ್ತಾರೆ, ಲೈಕ್ ಅದು ಪೂಜೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ನ ಎಂಡವರೆಗೂ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ಎಲ್ಲ ದೇವರಿಗೂ ಪೂಜೆ ಮಾಡ್ತಾ ಇದ್ದಾರೆ. ಕಳಸನ ಇವತ್ತು ಬಾವಿಗೆ ಬಿಡೋದು, ಅಂದರೆ ಶ್ರಾವಣ ಹಬ್ಬ ಮಾಡಿದ್ದಾರೆ ಅಲ್ವಾ, ಕಳಸ ಇಟ್ಟು ಪೂಜೆ ಮಾಡಿರ್ತಾರೆ. ಆ ಕಳಸನ ಬಾವಿಗೆ ಬಿಡೋ ಪ್ರೋಗ್ರಾಮ್ ಇವಾಗಿರೋದು. ಪೂರ್ತಿ ಎಲ್ಲರೂ, ಊರಿನ ಜನಗಳು ಎಲ್ಲರೂ ದೇವ್ರ ಜೊತೆನೆ ಹೋಗ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಕಳಸ, ಅದೇ ಕಳಸನ ನಾವು ಬಾವಿಗೆ ಬಿಡೋದು. ಊರಲ್ಲಿ ಎಷ್ಟು ದೇವಸ್ಥಾನಗಳಿದಾವೋ ಎಲ್ಲ ದೇವಸ್ಥಾನದ ಹತ್ರಕ್ಕೂ ಹೋಗಿ ಒಂದೊಂದು ಪೂಜೆ ಮಾಡಿ, ಒಂದು ಕಾಯಿ ಹೊಡೆದು ಕರ್ಪೂರ ಹಚ್ಚಿ ನೆಕ್ಸ್ಟ್ ಮುಂದಕ್ಕೆ ಹೋಗುತ್ತೆ ದೇವರು. ಲೈಕ್ ಒಂದು 3 to 4 ದೇವಸ್ಥಾನ ಏನೋ ಇದೆ. ಇದು ಚಿಕ್ಕ ದೇವಸ್ಥಾನ, ಮನೆ ಒಳಗೆ ಒಂದು ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ, ಹಾಗೆ ಇಲ್ಲಿ 2 ದೇವಸ್ಥಾನ ಇದೆ. ಊರಿಗೆ ಎಂಟರ್ ಆದ ತಕ್ಷಣವೇ ನಮಗೆ ಸಿಗುತ್ತೆ 2 ದೇವಸ್ಥಾನಗಳು. ಆ 2 ದೇವಸ್ಥಾನಕ್ಕೂ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತಾರೆ. ಇದು ಬೇಗ ಅಂದರೆ ಬೆಳಗ್ಗೆನೇ ಆಗುತ್ತೆ ಈ ಪೂಜೆ. 9:30, 10 ಅಷ್ಟೊತ್ತಿಗೆ ಮಾಡ್ತಾ ಇದ್ದಾರೆ, ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಲ್ಲ. ಈ ಬಾವಿ ಒಳಗಡೆ ನೋಡ್ತೀನಂದ್ರೂ ಒಂಚೂರು ನೀರಿಲ್ಲ ಗೈಸ್. ಎಲ್ಲರೂ ಅದರೊಳಗೆ ಬಗ್ಗಿ ನೋಡ್ತಾ ಇದ್ದೀವಿ, ಏನೂ ಇಲ್ಲ ಬಾವಿ ಒಳಗಡೆ. ಬಟ್ ಅದಕ್ಕೇನೆ ಕಳ್ಸಿದ ನೀರು, ಹಾಗೆ ಕಳ್ಸಕ್ಕೆ ಹಾಕಿರ್ತೀವಲ್ಲ ಹೂವು ಎಲೆ, ಅದನ್ನು ಮಾತ್ರ ಹಾಕೋದು. ಕಳಸ ಇಟ್ಕೊಂಡವರಿಗೆ ದೇವ್ರಿನ ತಾಳಿ ಮತ್ತು ಚಾಟಿನ ಹಾಕಿರ್ತಾರೆ. ಕಳಸನ ಇಸ್ಕೊಂಡು ಬಾವಿ ಒಳಗೆ ಹಾಕಿದ್ಮೇಲೆ ದೇವ್ರ ತಾಳಿ ಚಾಟಿ ಎಲ್ಲನೂ ವಾಪಸ್ ದೇವರಿಗೆ ಹಾಕ್ತಾ ಇದ್ದಾರೆ. ಚೌಡೇಶ್ವರಿ ತಾಯಿ.
ನಮ್ಮ ಲಾಸಿ ಹೆಂಗೂ ಸ್ಲೀಪಿಂಗ್ ಟೈಮ್ ಬಂದುಬಿಟ್ಟಿತ್ತು. ಸೊ ಅವಳು ಭುಜದ ಮೇಲೆ ಮಲ್ಕೊಬಿಟ್ಲು. ಅದಕ್ಕೆ ಅದೇ ಥರ ಹೇಗೆ ಮಲಗಿದ್ದಳೋ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಕಳಸನ ಬಿಟ್ಟ ಮೇಲೆ ನೆಕ್ಸ್ಟ್ ಮಣೆ ಹಾಕೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಅಲ್ವಾ, ಅದೇ ಪ್ರೋಗ್ರಾಮ್ ಇದು. ಪೂರ್ತಿ ಹೇಗೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ಎಂಡ್ವರೆಗೂ ನೋಡ್ತಾ ಇರಿ. ದೇವ್ರಿನ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ದೇವರಿಗೆ ಕಾಯಿನ ನೇಳಿಸ್ಬಿಟ್ಟು ಹೊಡಿತಾರೆ. ಇದು ಎಂಡ್ ಅಂತ, ಅಂದರೆ ಈ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ದೇವ್ರುಗಳು ಎಲ್ಲ ಇವಾಗ ದೇವಸ್ಥಾನದ ಒಳಗಡೆಗೆ ಹೋಗ್ತಾರೆ. ಅದಕ್ಕೆ ಎಲ್ಲರೂ ಕಾಯಿ
ಗೈಸ್ ಇದು ಏನಂತ ನಮಗೂ ಗೊತ್ತಿಲ್ಲ, ಬಟ್ ಸೀಬೆಹಣ್ಣ ಕಟ್ ಮಾಡಿ ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಏನಿದು ಬೆಳ್ಳುಳ್ಳಿ ಆಮೇಲೆ ನಿಂಬೆಹಣ್ಣು ಹುಳಿ ಹಾಕಿ ಮಾಡಿದ್ದಾಳೆ. ಸಖತ್ ಚೆನ್ನಾಗಿದೆ, ಖಾರವಾಗಿ. ಆದರೆ ರೆಸಿಪಿ ನೇಮ್ ಏನಂತ ಗೊತ್ತಿಲ್ಲ, ನೀವು ಒಂದ್ಸತಿ ಟ್ರೈ ಮಾಡಿ ಈ ಥರ ಹಚ್ಕೊಂಡು. ಯಾಕೆ ಗೈಸ್ ನಾವಿನ್ನ ಹೊರಡ್ತಾ ಇದ್ದೀವಿ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗ್ದು ಇಲ್ಲಿಂದ ಹೊರಡ್ತೀವಿ ಹಾಸನ್. ಟೈಮ್ ಇವಾಗ 2:45 ಆಟೋ ಅವ್ರಿಗೆ ಫೋನ್ ಮಾಡಿದ್ದಾರೆ. ಸೊ ಆಟೋದವ್ರು ಬರ್ತಾರೆ. ನಾವು ಮತ್ತೆ ಆಟೋದಲ್ಲೇ ಹೋಗಬೇಕು ಆರ್ನಹಳ್ಳಿಗೆ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಐ ಕ್ಯಾನಾಟ್ ಟೇಕ್ ಮಚ್. ನೋಡಿ ಗೈಸ್, ನಾವು ಚಿಕ್ಕವರಿರ್ಬೇಕಾದ್ರೆ ಇಲ್ಲಿ ಫುಲ್ ಮರಗಳಿತ್ತು, ಪೂರ್ತಿ ನೆರಳಿತ್ತು. ಇವಾಗ ಆರ್ನಹಳ್ಳಿ ಪರಿಸ್ಥಿತಿ ಇದು. ಆವಾಗ ಇಲ್ಲೆಲ್ಲ ತುಂಬ ಮರಗಳಿದ್ವು, ಇವಾಗ ಯಾವ ಮರ ಇಲ್ಲ, ಏನೂ ಇಲ್ಲ. ನಾನು ನಿಮಗೆ ಈ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಅಂದರೆ ರಾತ್ರಿ ಊರಿಗೆ ಬಂದು ಇಳಿದಾಗ ಹೇಳಿದ್ದೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ ಆರ್ನಹಳ್ಳಿ ಯಾವ ಪರಿಸ್ಥಿತಿಲಿದೆ ಅಂತ. ಬಟ್ ಅಪ್ಗ್ರೇಡ್ ಆಗ್ತಾ ಇದೆ, ಅದಕ್ಕೆ ಖುಷಿ ಪಡಬೇಕು. ಬಟ್ ಎಲ್ಲ ಮರಗಳನ್ನೂ ಕಡಿತಿದ್ದಾರೆ, ಅದೇ ಬೇಜಾರು. ಕೊನೆಗೂ ಹಾಸನಿಗೆ ಬಂದ್ವಿ ಗೈಸ್. 4 ಗಂಟೆ ಆಗಿದೆ ಟೈಮು. ಮನೆಗೆ ಹೋಗಿ ಬಿದ್ದರೆ ಸಾಕಾಗಿದೆ. ನಮ್ಮ ಏರಿಯಾಗೆ ಬರ್ತಾ ಇದ್ರೆ ಖುಷಿ ಆಗ್ತಿದೆ ಗೈಸ್, ನೆಮ್ಮದಿ ಒಂಥರ. ನೋಡಿ ಗೈಸ್, ಶೀಸ್ ಕುಕಿಂಗ್ ಮ್ಯಾಗಿ. ಗೈಸ್ ಮನೆಗೆ ಬಂದು ಮ್ಯಾಗಿ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಫಲ್ಗುಣಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.